ಗೌರಂ ಕುಂಕುಮ ಪಂಕಿಲಂ ಸುತಿಲಕಂ ವ್ಯಾಪಾಂಡುಗಂಡಸ್ಥಲಂ ಭ್ರೂವಿಕ್ಷೇಪ ಕಟಾಕ್ಷ ವೀಕ್ಷಣಲಸತ್ ಸಕ್ಸಕ್ತ ಕರ್ಣೋತ್ಪಲಂ ಸ್ನಿಗ್ಧಂ ಬಿಂಬ ಫಲಾಧರಂ ಪ್ರಹಸಿತಂ ನೀಲಾಲಕಾಲಂಕೃತಂ ವಂದೇ ಪೂರ್ಣ ಶಶಾಂಕ ಮಂಡಲ ನಿಭಂ ವಕ್ತ್ರಂ ಹರಸ್ಯೋತ್ತರಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮಕರ, ಲಾಭಕರ, ತೃಪ್ತಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಜೂನ್ ತಿಂಗಳು ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮಕರ ರಾಶಿಗೆ ಗುರುಬಲ ಬಂದಿದೆ ಅನ್ನುವಂಥ ಸಂತೋಷದ ಸಡಗರದಲ್ಲಿ ಇದ್ದೀರಾ. ಆದರೆ ಕೆಲವೊಂದು ಜನಕ್ಕೆ ಇನ್ನೂ ಆ ಗುರುಬಲ ಅಪ್ಲೈ ಆಗಿರಲ್ಲ. ಕಾರಣ, ಗುರು ಬಂದು ಕೂಡಲೇ ನಿಮಗೆ ಫಲ ಕೊಟ್ಬಿಡಲ್ಲ. ಒಂದು ತಿಂಗಳು ಅಥವಾ 1.5 ತಿಂಗಳು ಕಾಯಬೇಕಾಗತ್ತೆ. ಅದಾದಮೇಲೆ ಖಂಡಿತ ಕೊಡ್ತಾನೆ. ಈಗ ನೋಡಿ, 1 ತಿಂಗಳು ಅಂದ್ಕೊಳ್ಳಿ, ಜೂನ್ 1ನೇ ತಾರೀಕಿಗೆ 1 ತಿಂಗಳು ಆಯಿತು. ಜೂನ್ ತಿಂಗಳ ಮಾಸ ಭವಿಷ್ಯ ನೋಡ್ತಿದ್ದೀರಾ. ಈ ತಿಂಗಳಲ್ಲಿ ಖಂಡಿತ ಮಕರ ರಾಶಿಯವರಿಗೆ ಗುರುಬಲ ಅನ್ನೋದು ಅಪ್ಲೈ ಆಗತ್ತೆ. ಒಂದು. ಎರಡನೇದೇನಪ್ಪ ಅಂತಂದರೆ, ಈ ಗುರುಬಲದ ಫಲ ಎಷ್ಟರ ಮಟ್ಟಿಗೆ ಮಕರ ರಾಶಿಯವರಿಗಿದೆ ಅಂದರೆ, 9ನೇ ಮನೆ ದೃಷ್ಟಿ, ಗುರುವಿನ 9ನೇ ಮನೆ ದೃಷ್ಟಿ ಮಕರ ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಖಂಡಿತ ಅತ್ಯಂತ ಶುಭ ಫಲ. ಭಾಗ್ಯಗಳ ಉದಯದ ಕಾಲ. ಸಾಡೆ ಸಾತಿ ಇದೆ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ರಾಶಿಯಾಧಿಪತಿನೇ ಶನಿ, ನಿಮ್ಮ ಕುಟುಂಬಾಧಿಪತಿ, ನಿಮಗೆ ವಾಕ್ಸ್ಥಾನಕ್ಕೆ ಅಧಿಪತಿ, ಧನಸ್ಥಾನಕ್ಕೆ ಅಧಿಪತಿ, ಎಲ್ಲದಕ್ಕೂ ಅಧಿಪತಿ ಆಗಿರ್ತಕ್ಕಂಥದ್ದು ಶನಿನೇ. ಹಾಗಾಗಿ ಶನಿಯಿಂದ ನಿಮಗೇನು ಕೆಟ್ಟದ್ದಾಗಲ್ಲ. ಆಮೇಲೆ ಸಾಡೆ ಸಾತಿನಿ ಒಂದು 10 ತಿಂಗಳಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. 10 ತಿಂಗಳು ಇಲ್ಲ ಬಿಡಿ, 9 ತಿಂಗಳಲ್ಲೇ ಕ್ಲಿಯರ್ ಆಗಿಬಿಡುತ್ತೆ ನಿಮಗೆ. ಆಮೇಲೆ ಸಾಡೆ ಸಾತಿ ಅನ್ನೋಂಥ ಭಯ ನಿಮಗೆ ಅವಶ್ಯಕತೆಯೇ ಇಲ್ಲ. ಹಾಗಿದ್ದಾಗಲೂ ಕೂಡ ಗ್ರಹಸ್ಥಿತಿಗಳ ಅನುಸಾರವಾಗಿ ಮನುಷ್ಯನ ಪ್ರಭಾವ ಹೇಗಿರುತ್ತೆ, ಮನುಷ್ಯನ ಮೇಲೆ ಗ್ರಹಗಳ ಪ್ರಭಾವ ಅನ್ನೋದಾದರೆ, ಗುರುವಿನ ದೃಷ್ಟಿ ಬಿದ್ದಾಯಿತು ಮಕರ ರಾಶಿಗೆ. ರಾಶಿಯಾಧಿಪತಿ ಆಗಿರೋದ್ರಿಂದ ಶನಿಯಿಂದ ಯಾವುದೇ ಕಂಟಕ ಕೆಟ್ಟದ್ದಿಲ್ಲ. ಮಕರ ರಾಶಿಯವರಿಗೆ ಒಳ್ಳೆ ಕಾಲ ಬಂತು ಅನ್ನುವಂಥದ್ದು ಒಂದು ಸಂತೋಷ. ಎರಡನೇದು, ರಾಶಿಯಿಂದ ಚತುರ್ಥದಲ್ಲಿ ಕುಜ ದೋಷ ಅನ್ನುವಂಥದ್ದು ಈ ತಿಂಗಳು ಅಪ್ಲೈ ಆಗುತ್ತೆ. ಬಟ್ ಕುಜ ಸ್ವಕ್ಷೇತ್ರದಲ್ಲಿರೋದ್ರಿಂದ ನಲ್ಲಿಫೈ ಆಗಿ ರುಚಕ ಯೋಗವನ್ನು ಕೊಡ್ತಾ, ರಾಶಿಯಿಂದ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ವಿಶೇಷವಾದಂತಹ ಫಲವನ್ನು ಕುಜ ಕೊಡ್ತಾ ಇದ್ದಾನೆ. ಮಕರ ರಾಶಿಯವರಿಗೆ ಸ್ವಂತ ಮನೆಯಲ್ಲಿ ವಾಸ ಮಾಡುವಂಥ ಯೋಗ ಪ್ರಾರಂಭ ಆಯಿತು. ಹಾಗಾಗಿ ನಿಮ್ಮ ಪ್ರಯತ್ನ ಬಲವಾಗಿರಬೇಕು, ಅಷ್ಟೇ ಬಿಟ್ಟರೆ ಇನ್ನೇನೂ ಅವಶ್ಯಕತೆ ಇಲ್ಲ. ಮಕರ ರಾಶಿಯವ್ರಿಗೆ ಸ್ವಂತ ಮನೆಯಲ್ಲಿ ವಾಸ ಮಾಡುವಂಥ ಯೋಗ ಶುರುವಾಯಿತು. ಒಂದು ಅಂದರೆ ಕುಜ ನಿಮಗೆ ಲಾಭಾಧಿಪತಿ ಹಾಗೂ ಸುಖಾಧಿಪತಿ. ಸುಖಗಳನ್ನು ಹೆಚ್ಚು ಮಕರ ರಾಶಿಯವರಿಗೆ ಜೂನ್ ತಿಂಗಳು ಹೆಚ್ಚು ಸುಖ, ಹೆಚ್ಚು ಲಾಭ. ಲಾಭ ಅಂದರೆ ಕೇವಲ ಹಣದಿಂದ ಮಾತ್ರ ಅಲ್ಲ, ನಿದ್ರೆಯಿಂದ ಲಾಭ, ಊಟದಿಂದ ಲಾಭ, ತೃಪ್ತಿಯಾದಂಥ ಒಂದು ಜೀವನವನ್ನು ಪಡಿತೀರಾ. ಪ್ರತಿಯೊಂದು ವಿಚಾರದಲ್ಲೂ ಲಾಭಸ್ಥಾನ ನಿಮಗೆ ಆಕ್ಟಿವೇಟ್ ಆಗೋದ್ರಿಂದ ಲಾಭದ ಫಲಗಳನ್ನುವಂಥದ್ದು ನಿಮಗೆ ಸಿಗುತ್ತೆ. ಅವಾಗ ನಿಮಗೆ ಕುಜ ದೋಷವೋ ಅದಕ್ಕೆ ಪರಿಹಾರ ಮಾಡಬೇಕು, ಲಾಭಾಧಿಪತಿ ನಿಮಗೆ ದೋಷ ಇದ್ದಾನೆ, ಸುಖಾಧಿಪತಿ ದೋಷ ಇದ್ದಾನೆ ಅನ್ನುವಂಥದ್ದೇನೂ ಇಲ್ಲ. ಹಾಗಾಗಿ ಕುಜನಿಂದ ಯಾವ ಸಮಸ್ಯೆ ಇಲ್ಲ, ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ತೃತೀಯ ರಾಹು, ಆಮೇಲೆ ಭಾಗ್ಯದಲ್ಲಿ ಕೇತು, ಅದು ಕೂಡ ಒಳ್ಳೆಯ ಫಲವೇ. ಇನ್ನು ನೋಡಿ, ರಾಶಿಯಿಂದ ಚತುರ್ಥಾಧಿಪತಿ ಕುಜನ ಫಲವನ್ನು ತಿಳ್ಕೊಂಡ್ರಿ. ರಾಶಿಯಿಂದ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಹಾಗೂ ದಶಮಾಧಿಪತಿ ನಿಮ್ಮ ಪೂರ್ವ ಪುಣ್ಯ ಸ್ಥಾನಕ್ಕೂ ಸಂತಾನ ಸ್ಥಾನಕ್ಕೂ ಹಾಗೂ ನೀವು ನಿಮ್ಮ ಹಿಂದಿನ ಜನ್ಮದ ಪುಣ್ಯವನ್ನು ಅನುಭವಿಸೋದಕ್ಕೂ ನಿಮ್ಮ ವೃತ್ತಿ ಜೀವನ ಸ್ಥಾನಾಧಿಪತಿನೂ ಅಷ್ಟು ಶುಕ್ರನೇ 12ನೇ ತಾರೀಕಿನವರೆಗೂ ಪಂಚಮಾಧಿಪತಿ ಪಂಚಮದಲ್ಲೇ ಇದ್ದು ಮಾಳವ್ಯ ಯೋಗ ಅನ್ನುವಂಥ ಯೋಗವನ್ನು ಕೊಡ್ತಾನೆ. ಹಾಗಾಗಿ 12ನೇ ತಾರೀಕುವರೆಗೂ ಅದ್ಭುತವಾಗಿದೆ. ಜೂನ್ 1ರಿಂದ 12ನೇ ತಾರೀಕುವರೆಗೂ ಒಂಥರ ಗೋಲ್ಡನ್ ಟೈಮು, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಯಾವುದಾದ್ರೂ ಹೆಚ್ಚಿನ ಪ್ರಯತ್ನಗಳು ಬಲಿಷ್ಠವಾಗಿರಲಿ, ಖಂಡಿತ ನಿಮಗೆ ಉಪಯೋಗ ಆಗುತ್ತೆ, ಒಳ್ಳೆಯ ಫಲನ ಸಿಗುತ್ತೆ. ಅದಾದಮೇಲೆ ಚೆನ್ನಾಗಿಲ್ವಾ ಅಂತಂದರೆ, ಅಲ್ಲಿವರೆಗೂ 80% ಇದ್ದಂಥ ಶುಕ್ರ 12ನೇ ತಾರೀಕು 6ನೇ ಮನೆಗೆ ಬಂದು 60% ಆಗ್ತಾರೆ. ತನ್ನ ಫ್ರೆಂಡ್ ಹೌಸ್ ಮಿತ್ರನ ಮನೆಗೆ ಬರ್ತಾರೆ. ಹಾಗಾಗಿ ಮಿತ್ರನ ಮನೆಗೆ ಬರುವಂತಹ ಶುಕ್ರನಿಂದ 60% ಫಲ ಇರುತ್ತೆ. ನೋಡಿ, ಪಂಚಮಾಧಿಪತಿ ಪಂಚಮದಲ್ಲಿದ್ದರೆ ಎಷ್ಟು ಸುಂದರವಾದ ಫಲವನ್ನು ಗ್ರಂಥದಲ್ಲಿ ಹೇಳುತ್ತೆ ಅಂತಂದರೆ, ಮಾಲವ್ಯ ಯೋಗ ಅನ್ನುವಂಥ ಯೋಗ ತುಂಬ ಸಂತೋಷವನ್ನು ಕೊಡುತ್ತೆ, ಸಡಗರ ಸಂಭ್ರಮ ಅನ್ನುವಂಥದ್ದು ಕೊಡುತ್ತೆ. ಆಮೇಲೆ ಮನಸ್ಸಲ್ಲಿರ್ತಕ್ಕಂಥ ಅಪೇಕ್ಷೆ ನಿಮಗೆ ಸರಿ ಹೋಗುತ್ತೆ. ನಾನು ಇನ್ಡೆಪ್ತಾಗಿ ಹೇಳ್ಕೊಂಡು ಹೋದರೆ ಒಂದೊಂದು ವಿಡಿಯೋ 30 ನಿಮಿಷ 40 ನಿಮಿಷ ಆಗಿಬಿಡುತ್ತೆ. ಆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಮೇಲಾಗಿ ಹೇಳ್ಬಿಡ್ತೀನಿ. ಈಗ ಉದ್ಯೋಗದಲ್ಲಿ ಅಭಿವೃದ್ಧಿ ಯಾವ ಥರ, ಹೋಟೆಲ್ ಉದ್ಯೋಗ, IT ಉದ್ಯೋಗ, ಗೌರ್ಮೆಂಟ್ ಉದ್ಯೋಗ, ಅಥವಾ ಕಾರ್ ಡ್ರೈವರ್ ಮಾಡುವಂಥ ಉದ್ಯೋಗ, ಸೆಕ್ಯೂರಿಟಿ ಉದ್ಯೋಗ, ಈ ಥರ ಹೇಳ್ಕೊಂಡು ಹೋದರೆ ನಿಮಗೆ ಸಮಯ ತುಂಬ ಹಿಡಿದು ಬಿಡುತ್ತೆ, ಬೋರ್ ಆಗಿಬಿಡುತ್ತೆ, ಆಮೇಲೆ ಅಷ್ಟೊತ್ತು ನೋಡ್ಲಿಕ್ಕಾಗಲ್ಲ. ಹಾಗಾಗಿ ನಾನು ಉದ್ಯೋಗ ಅಂತ ನೇರವಾಗಿ ತೊಗೊಂಡ್ಬಿಡ್ತೀನಿ. ಪಂಚಮಾಧಿಪತಿ ಪಂಚಮದಲ್ಲಿದ್ದರೆ ಏನು ಫಲ?
ಅಂದರೆ ಪಂಚಮೇಶನು ಪಂಚಮಸ್ತ ಫಲ. ಅದಕ್ಕೆ ಶ್ಲೋಕ ಏನು ಹೇಳುತ್ತೆ, ಸುತೇಶೇ ಸುತಭಾವಸ್ತೆ ಶುಭಾಢ್ಯೆ ಪುತ್ರವಾನ್ನರಃ ಪಾಪಾಢ್ಯೆ ಪತ್ಯಹೀನೋಸೌ ಗುಣವಾನ್ ಮಿತ್ರವತ್ಸಲಃ. ಪಂಚಮಾಧಿಪತಿ ಪಂಚಮದಲ್ಲಿದ್ದು ಮಾಳವ್ಯ ಯೋಗ ಆದರೆ ಮಕರ ರಾಶಿಯವರಿಗೆ ಶುಭದಾಯಕನಾಗಿರ್ತಾನೆ. ಸಂತಾನ ಅಭಿವೃದ್ಧಿ, ಪಾಪ ದೂರವಾಗುತ್ತೆ, ಗುಣವಂತರಾಗಿ ಮಿತ್ರರ ಪ್ರಿಯನು ಅಂದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತಾರೆ, ಸಪೋರ್ಟ್ ಮಾಡ್ತಾರೆ. ಮಾನವಂತನಾಗಿ ಪ್ರಸಿದ್ಧರಲ್ಲಿ ಅತಿ ವಿಖ್ಯಾತರಾಗ್ತೀರಾ, ಅಂದರೆ ಹೆಚ್ಚು ನಿಮ್ಮ ನೇಮ್ ಆ್ಯಂಡ್ ಫೇಮು ಅಭಿವೃದ್ಧಿ ಆಗುವಂಥ ಸಾಧ್ಯತೆ. ಅವರೇ ದಶಮಾಧಿಪತಿ ಪಂಚಮದಲ್ಲಿದ್ದರೆ ಅದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. 10ನೇ ಮನೆ ಅಧಿಪತಿ 5ನೇ ಮನೆಗೆ ಬಂದರೆ ಏನು ಫಲ? ದಶಮಾಧಿಪತಿ ಕರ್ಮೇಶೇ ಸುತ ಭಾವಸ್ಥೆ ಸರ್ವ ವಿದ್ಯಾ ಸಮನ್ವಿತ ಸರ್ವದಾ ಹರ್ಷ ಸಂಯುಕ್ತೋ ಧನವಾನ್ ಪುತ್ರವಾನಪಿ. ದಶಮಾಧಿ ಪಂಚಮದಲ್ಲಿದ್ದರೆ ಸಕಲ ವಿದ್ಯಾ ವಿಶಾರದರು ಸದಾ ಸಂತೋಷದಿಂದಿರುತ್ತಾರೆ, ಧನಿಕರು, ಸಂತಾನ ಅಭಿವೃದ್ಧಿ ಆಗುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ, ಮತ್ತು ರಾಜರಿಂದ ಲಾಭವನ್ನು ಹೊಂದುವಂಥದ್ದು, ಸಂಗೀತ ವಾದ್ಯ ಇತ್ಯಾದಿ ಕಲೆಗಳಲ್ಲಿ ಹೆಚ್ಚಿನ ಆಸಕ್ತಿ ಉಳ್ಳವರು, ತಾಯಿಯ ಪೋಷಣೆಯಲ್ಲಿ ಸಂತೋಷವಾದ ಪ್ರೀತಿಯನ್ನು ಕಾಣುವಂಥವರು, ಇದೆಲ್ಲ ನಿಮಗಿರುತ್ತೆ. ಅದಾದಮೇಲೆ 60% ಬರುತ್ತಷ್ಟೇ, ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಇನ್ನು ನೋಡಿ, ನಿಮ್ಮ ಭಾಗ್ಯಾಧಿಪತಿ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಅವರು ಷಷ್ಠದಲ್ಲಿದ್ದಾರೆ. 6ನೇ ಮನೆಯಲ್ಲಿ ಭಾಗ್ಯಾಧಿಪತಿ 6ನೇ ಮನೆಯಲ್ಲಿದ್ದಾರೆ ಅಂದರೆ ಭಾಗ್ಯ ಫಲಗಳನ್ನೇ ಕೊಡಬೇಕು, ಭದ್ರ ಯೋಗ ಅಲ್ವಾ. ಆಮೇಲೆ ನಿಮಗೆ ಮಕರ ರಾಶಿಯವರಿಗೆ ತ್ರಿಕೋಣಾಧಿಪತಿ ಯಾರು? ಬುಧ. ನಿಮ್ಮ ಟ್ರಯಾಂಗಲ್ ಅಧಿಪತಿ ಯಾರು? ಬುಧನೇ. ಆ ಬುಧನನ್ನು ಬಲ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತೀನಿ. ಸ್ವಾಭಾವಿಕವಾಗಿ ಬುಧ ಬಲ ಆಗಿ ಸ್ವಕ್ಷೇತ್ರದಲ್ಲಿ 80% ಇದ್ದು ಜೊತೆಗೆ ಭದ್ರ ಯೋಗದಲ್ಲಿ ಕೂಡಿರೋದ್ರಿಂದ ಯಾವುದೇ ಕೆಟ್ಟದ್ದು ಏನು ನಿಮಗೆ ನಡೆಯುವಂಥದ್ದೇನಿಲ್ಲ, ಒಳಿತೇ ಕಾಣುವಂಥ ಸಂದರ್ಭ. ಆದ್ದರಿಂದ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಯಾವಾಗ ನಿಮಗೆ ಭಯ ಇಲ್ವೋ ನಿಮ್ಮ ಕೆಲಸವೂ ಸಕ್ಸಸ್ ಆಗುತ್ತೆ. ಹಾಗಾಗಿ ಭದ್ರ ಯೋಗ ಯುಟಿಲೈಸ್ ಮಾಡ್ಕೊಳ್ಳಿ. ಅವರೇ ವ್ಯಾಪಾರಕ್ಕೆ ಅಧಿಪತಿ, ವ್ಯಾಪಾರ ಈ ಒಂದು ತಿಂಗಳು ತುಂಬ ಚೆನ್ನಾಗಾಗುತ್ತೆ. ಅವರೇ ವಿದ್ಯೆಗೆ ಅಧಿಪತಿ ಬುಧನೇ. ವಿದ್ಯಾಭ್ಯಾಸ ಈ ತಿಂಗಳಲ್ಲಿ ಬಹಳ ಉತ್ತಮವಾಗಿರುತ್ತೆ. ಇವೆಲ್ಲವೂ ಆಮೇಲೆ ಬುದ್ಧಿ ಚಿಂತನೆ, ನೀವು ತಗೊಳ್ಳೋ ಡಿಸಿಷನ್ಸ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಈ ಥರದ್ದೆಲ್ಲ ಕೆಲವೊಂದು ಪಾಸಿಟಿವ್ಸ್ ನಿಮಗೆ ಬುಧನಿಂದ ನೀವು ಕಳ್ಕೊಳ್ಬೋದು. ಮೇಲಾಗಿ ಮಕರ ರಾಶಿಗೆ ಅಷ್ಟಮಾಧಿಪತಿ ಕೂಡ ನಿಮಗೆ 6ನೇ ಮನೆಯಲ್ಲಿದ್ದಾರೆ. ಇದೊಂದು ಸ್ವಲ್ಪ ವೀಕ್ ಇದೆ, ಇದ್ರ ಬಗ್ಗೆ ಹೇಳ್ತೀನಿ ನಾನು. ಬುಧಾದಿತ್ಯ ಯೋಗದಲ್ಲಿದ್ದಾರೆ. ಯಾರು? ಸೂರ್ಯ ಮತ್ತು ಬುಧ ಒಟ್ಟಿಗೆ ಸೇರಿ ಬುಧಾದಿತ್ಯ ಯೋಗ ಅನ್ನುವಂಥ ಒಂದು ಯೋಗದಲ್ಲಿದ್ದಾರೆ ಜೂನ್ ತಿಂಗಳಲ್ಲಿ. ಆದರೆ ಅಷ್ಟಮ ಸ್ಥಾನ ಅನ್ನುವಂಥದ್ದು ರಂಧ್ರಸ್ಥಾನ ಅಂತ ಕರಿತೀವಿ, ಅಥವಾ ಅದೃಷ್ಟ ಸ್ಥಾನ ಅಂತ ಕರಿತೀವಿ. ಪಾಪಸ್ಥಾನ 8ನೇ ಮನೆ ಪಾಪಸ್ಥಾನ. ಪಾಪಸ್ಥಾನಾಧಿಪತಿ ಆಗಿರ್ತಕ್ಕಂಥ ಸೂರ್ಯ 6ನೇ ಮನೆ ಇನ್ನೊಂದು ಪಾಪಸ್ಥಾನದಲ್ಲಿದ್ದಾರೆ. ಆದರೆ ಕ್ರೂರ ನೈವ ಶುಭಂ ಕುರ್ಯುಹು, ಕ್ರೂರ ರಾಶ್ಯಾಧಿಪತಿ ಕ್ರೂರ ಗ್ರಹ ಯಾರು? ಪಾಪಗ್ರಹ ಯಾರು? ಶನಿ. ಪಾಪಗ್ರಹ ಶನಿ. ಆದ್ದರಿಂದ ನಿಮಗೆ 6ನೇ ಮನೆಯಲ್ಲಿ ಪಾಪಗ್ರಹನೇ ಬರೋದರಿಂದ ಶುಭ ಅನ್ನುವಂಥದ್ದು ನೀವು ಕಾಣಬಹುದು. ಬಟ್ ಆದರೂ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರ ವಹಿಸಿ. ಮಕರ ರಾಶಿಯವರಿಗೆ ವಾತ ಪಿತ್ತ ಎರಡೂ ಜಾಸ್ತಿ ಆಗುವಂಥ ಸಾಧ್ಯತೆ, ಸ್ವಲ್ಪ ಯೂರಿನರಿ ಇನ್ಫೆಕ್ಷನ್ಸು, ಆಮೇಲೆ ಕೆರೆತ ಆಗೋದು, ಸ್ಕಿನ್ ಅಲರ್ಜೀಸ್ ಜಾಸ್ತಿ ಬರೋದು, ಡಸ್ಟ್ ಅಲರ್ಜೀಸು, ಕಣ್ಣು ಕೆಂಪಾಗೋದು, ಆಮೇಲೆ ಮಲಬದ್ಧತೆ ಆಗುವಂಥದ್ದು, ಸ್ವಲ್ಪ ಈ ಒಂದು ತಿಂಗಳಲ್ಲಿ ಡಾಕ್ಟ್ರ್ ಹತ್ರ ಸ್ವಲ್ಪ ಹೆಚ್ಚು ಹೋಗಿ ಬರುವಂಥದ್ದು, ಮೆಡಿಕಲ್ ಸ್ವಲ್ಪ ಖರ್ಚು ಅನ್ನುವಂಥದ್ದು ನಿಮ್ಗೆ ಆಗಬಹುದು. ಆಗಲಿಲ್ಲ ಅಂದರೆ ಸಂತೋಷ, ಅದಕ್ಕಿಂತ ಖುಷಿ ಇನ್ನೇನಿದೆ. ನಾನು ಹೇಳೋದು ಸುಳ್ಳಾಗಲಿ, ಆಗೋ ಥರ ಇತ್ತಂದರೆ ಅದಕ್ಕೆ ಬೇಕಾದ ಸರಳ ಪರಿಹಾರ ಏನಪ್ಪ ಅಂದರೆ ಬೆಳಗ್ಗೆದ್ದು ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಆಮೇಲೆ ಸೂರ್ಯನಿಗೆ 12 ನಮಸ್ಕಾರಗಳನ್ನು ವಿಧಿವತ್ತಾಗಿ ಮಾಡುವಂಥದ್ದು, ಸ್ವಲ್ಪ ದೈಹಿಕವಾಗಿ ನಿಮ್ಮ ಒಂದು ಶರೀರವನ್ನು ದಂಡಿಸುವಂಥದ್ದು, ಈ ಥರದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದೃಷ್ಟದ ಫಲ ಹುಡುಕೊಂಡು ಬರುತ್ತೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಬಹುದು. ಓವರಾಲ್ ನೋಡಿದಾಗ ಈ ಗ್ರಹಸ್ಥಿತಿಗಳ ಅನುಸಾರವಾಗಿ ಒಳ್ಳೆ ಫಲ ಇದೆ. ಸರಿ, ಅದೊಂದು ಒಳ್ಳೆ ಫಲ ಇದ್ದುಬಿಟ್ರೆ ಸಾಕ. ಜನರಲೈಸ್ ಆಗಿ ಏನೇನು ಫಲಗಳು ಅನ್ನುವಂಥದ್ದು ಕೂಡ ನಾವು ತಿಳಿಬೇಕಲ್ವಾ, ಅದನ್ನು ನೋಡಬೇಕು. ಈ ತಿಂಗಳು ನಿಮ್ಮ ಪರಿಹಾರ ಅಂತಂದರೆ ಸೂರ್ಯ ನಮಸ್ಕಾರ ಒಂದೇ, ಜೊತೆಗೆ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆಯ ಸಾಮಾಜಿಕ ಜೀವನ, ಸಂಗೀತ ಮೊದಲಾದ ಕಲೆಗಳಲ್ಲಿ, ಸೃಜನಾತ್ಮಕ ವಿಷಯಗಳಲ್ಲಿ ಸಮಯವನ್ನು ವ್ಯಯ ಮಾಡುತ್ತೀರಾ. ಅವಕಾಶಗಳು ಬಂದು ನಿಮ್ಮನ್ನು ಅಭಿರುಚಿಯಾಗಿ ಆಸ್ವಾದಿಸುತ್ತೆ. ಅಧಿಕಾರ, ಶಕ್ತಿ, ಶ್ರೇಯಸ್ಸು, ಸಮಾಜದಲ್ಲಿ ಗೌರವ, ಸ್ಥಾನಮಾನ ಹಾಗೂ ವಿಲಾಸಮಯವಾದಂಥ ಜೀವನ ಉಂಟಾಗುತ್ತೆ. ಹಣ ಸಂಬಂಧ ಒತ್ತಡ ನಿಮಗೆ ಕಮ್ಮಿ ಆಗುತ್ತೆ. ಕಾರ್ಯಕಲಾಪಗಳು ಅಭಿವೃದ್ಧಿ ಆಗುತ್ತೆ. ಶರೀರ ನಿಮಗೆ
ಆರಾಮ ಸುಖದಾಯಕವಾಗಿರುತ್ತೆ. ಶುಕ್ರ ಸಂಚಾರ ನಿಮಗೆ ಅನುಕೂಲ, ಹೆಸರು ಕೀರ್ತಿ, ಒಳ್ಳೆಯ ಆದಾಯ, ಕುಟುಂಬದಲ್ಲಿ ಆನಂದ ಒಳ್ಳೆಯ ಆರೋಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಬಟ್ ನಾನು ಹೇಳಿದ ವಿಚಾರದಲ್ಲಿ ಬಿಟ್ಟು ಮಿಕ್ಕದ್ರಲ್ಲೆಲ್ಲ ಸಮಸ್ಯೆ ಆರಾಮಾಗಿದೆ ಅಂತ ತೊಂದರೆ ಏನಿಲ್ಲ. ಹೆಚ್ಚು ಕಾಲ ಕಳೆಯಲು ಬಯಸ್ತೀರಾ ಯಾರ ಜೊತೆ? ಮಕ್ಕಳ ಜೊತೆಗೆ, ಹೆಂಡತಿ ಸಂಗಾತಿ ಮತ್ತು ಸಂಸಾರದ ಜೊತೆಗೆ. ಆಮೇಲೆ ಹೊಸ ಸ್ನೇಹಿತರು ನಿಮಗೆ ಸಿಗ್ತಾರೆ, ಸ್ನೇಹಿತರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ರಾಜಕೀಯದಲ್ಲಿದ್ದರೆ ಹೊಸ ತಿರುವು ನೀವು ಪಡೆದುಕೊಳ್ಬೋದು. ಶಾರೀರಿಕ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾದರೂ ಕೂಡ ಉತ್ತಮ ರೀತಿಯಲ್ಲಿ ನೀವು ಅದನ್ನು ಸದೃಢವಾಗಿ ಬದಲಾವಣೆಗಳನ್ನು ಮಾಡ್ಕೋತೀರಾ. ಮುಖದಲ್ಲಿ ಕಳೆ ವೃದ್ಧಿ ಆಗುತ್ತೆ. ಮನೆಯಲ್ಲಿ ಶುಭ ಮಂಗಳ ಯೋಗ ಕಾರ್ಯಗಳು ವಿಚಾರವನ್ನು ಕುರಿತಾಗಿ ಮಾತುಕತೆ ಮಾಡ್ತೀರಾ. ಮಕ್ಕಳ ಮದುವೆ ವಿಚಾರಕ್ಕೆ ಸ್ವಲ್ಪ ಪ್ರಾಧಾನ್ಯತೆ ನೀಡ್ತೀರಾ. ನೂತನ ಗೃಹಗಳ ಒಂದು ನಿರ್ಮಾಣ ಮಾಡುವಂಥದ್ದು ಅಥವಾ ಭೂಮಿ ಖರೀದಿ ಮಾಡುವಂಥ ಯೋಗ. ನೂತನ ವಸ್ತ್ರಗಳನ್ನು ಗ್ರಹಿಸುವಿರಿ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ವಿನೋದ ಅವಕಾಶಗಳು, ದ್ರವ್ಯ ಲಾಭಗಳು ಹೆಚ್ಚಾಗುತ್ತೆ. ನಾಯಕತ್ವದ ಆದಾಯದ ಮೂಲ ಹೆಚ್ಚಾಗುವಂಥ ಯೋಗಗಳು ನಿಮಗೆ ಕಾಣ್ತಾ ಇದೆ. ಈ ತಿಂಗಳು ಒಂಥರ ಮಕರ ರಾಶಿಯವರಿಗೆ ಗುರುಬಲ ಜೊತೆಗೆ ಮಾಳವ್ಯ ಯೋಗ, ಭದ್ರ ಯೋಗ, ರುಚಕ ಯೋಗದ ಫಲ ಮತ್ತು ವಿಶೇಷವಾದಂಥ ಅಭಿವೃದ್ಧಿ ಎಲ್ಲ ಇದೆ. ಆರೋಗ್ಯ ಒಂದು ಮಾತ್ರ ನೋಡಿಕೊಂಡ್ರೆ ಸಾಕು ಮಕರ ರಾಶಿಯವರು, ಬೇರೆ ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ವಿದ್ಯಾಭ್ಯಾಸ, ಸಂತಾನ, ವಿವಾಹ ಹಾಗೂ ನಿಮ್ಮ ಕರ್ಮ ಅಂದರೆ ವೃತ್ತಿ ಜೀವನ, ವ್ಯಾಪಾರ ಎಲ್ಲದರಲ್ಲೂ ಕೂಡ ಚೆನ್ನಾಗಿದೆ. ಎಕ್ಸೆಪ್ಟ್ ಆರೋಗ್ಯ, ಅದ್ರ ಕಡೆ ಗಮನ ಕೊಟ್ಟರೆ ಖಂಡಿತ ನಿಮಗೆ ಹೆಚ್ಚು ಬ್ರೈನ್ ಸ್ಟ್ರೆಸ್ ಮಾಡ್ಕೋಬೇಡಿ. ಆ ಸ್ಟ್ರೆಸ್ಸಿಂದ ನಿಮಗೆ ಸ್ವಲ್ಪ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿದ್ರಲ್ಲ ಮಕರ ರಾಶಿಯವ್ರಿಗೆ ಹೇಗಿದೆ ಈ ಜೂನ್ ತಿಂಗಳ ಮಾಸ ಭವಿಷ್ಯ ಅಂತ. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಬೇಕು. ಏನಪ್ಪ ಅಂದರೆ, ಸುಮಾರು ಜನ ನಮ್ಮ ಆಫೀಸಿಗೆ ಬಂದು, ಗುರುಗಳೇ ನಾನು ಮದುವೆ ಮಾಡಿಕೊಂಡೆ, ನಂಗೆ ಡಿವೋರ್ಸ್ ಆಗಿಬಿಡ್ತು, ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕೆ ಭಯ ಆಗ್ತಾಯಿದೆ, ಮತ್ತು ಯಾವ ಸಿಗ್ತೋ, ಯಾವ ಜಾತಕ ಸಿಗುತ್ತೋ, ಯಾವ ಹುಡುಗಿ ಸಿಗ್ತಾಳೋ, ಯಾವ ಹುಡುಗ ಸಿಗ್ತಾನೋ ಅಂತ ಸುಮಾರು ಜನ ಬರ್ತಿರ್ತಾರೆ. ಅಂಥವ್ರಿಗೋಸ್ಕರ ನಾನೊಂದು ಸೆಕೆಂಡ್ ಮ್ಯಾರೇಜಸ್ ರಿಲೇಟೆಡ್ ಆಗಿ ಒಂದು ಮ್ಯಾಟ್ರಿಮೋನಿಯಲ್ ರೀತಿಯಾಗಿ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೇ ಖರ್ಚಿರೋದಿಲ್ಲ, ನೀವು ನಿಮ್ಮ ಪ್ರೊಫೈಲ್ನ ಕಳಿಸ್ಬೋದು. ವಿತ್ ಡಿಗ್ರಿ ಕಾಪಿ ಅಂದರೆ ಡಿವೋರ್ಸ್ ಆಗಿರೋಂಥ ಕಾಪಿ ಸಮೇತವಾಗಿ ನೀವು ನಿಮ್ಮ ಪ್ರೊಫೈಲನ್ನು ಕಳಿಸ್ಕೊಟ್ರೆ, ಜೆನ್ಯೂನ್ ಆಗಿತ್ತು ಅಂದರೆ ಖಂಡಿತ ನಾನು ಪರಸ್ಪರ ಚೇಂಜ್ ಮಾಡಿ ಒಬ್ರಿಗೊಬ್ಬರು ಮಾತುಕತೆ ಮಾಡಿಸಿ ಓಕೆ ಅಂದಮೇಲೆ ನಿಮ್ಗೆ ಸೆಟ್ ಆದಮೇಲೆ ನಮ್ಮ ಆಫೀಸ್ಗೆ ಏನಾದರೂ ಸರ್ವಿಸ್ ಚಾರ್ಜ್ ರೀತಿಯಲ್ಲಿ ನೀವು ಕೊಡಬೇಕಾಗುತ್ತೆ. ಬಿಟ್ಟರೆ ನೀವು ಕಳಿಸೋದಕ್ಕೆ ಆ ಥರದ್ದೆಲ್ಲ ಬೇರೆ ಮ್ಯಾಟ್ರಿಮೋನಿ ಮಾಡಿದಂಗೆ ಯಾವುದೇ ಚಾರ್ಜಸ್ ಇರಲ್ಲ, ಯಾವ ಹಿಡನ್ ಚಾರ್ಜಸ್ ಇರಲ್ಲ. ಧೈರ್ಯವಾಗಿ ನೀವು ಕಳಿಸ್ಕೊಳ್ಬೋದು. ನಮಗೆ ನಂಬಿಕೆ ಇದ್ದರೆ ಏನೋ ಸೆಟ್ ಆಯಿತು ಅಂದರೆ ನಮ್ಮಿಂದ ಒಂದು ದಂಪತಿಗಳು ಚೆನ್ನಾಗಾಗ್ತಾರೆ ಅಂತಂದರೆ ಖಂಡಿತವಾಗ್ಲೂ ನಾನು ಸಂತೋಷ, ಖುಷಿಯನ್ನು ಪಡ್ತೀನಿ. ಅದರ ರಿಲೇಟೆಡ್ ಆಗಿ ಖಂಡಿತ ಈ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಆಮೇಲೆ ಮೇಲಾಗಿ ನಿಮ್ಮ ಜಾತಕದಲ್ಲಿ ವಿವಾಹ ಯೋಗ ಅಂದರೆ ಎರಡನೇ ಮದುವೆ ಮಾಡಿಕೊಂಡ್ರೆ ನಿಮ್ಮ ಜಾತಕದಲ್ಲಿ ನೀವು ಚೆನ್ನಾಗಿರ್ತೀರಾ ಇಲ್ವಾ ಅಂತ ಒಮ್ಮೆ ನಿಮ್ಮ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯಲ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಪರಿಹಾರಗಳೇನಿದ್ರೆ ಮಾಡಿಕೊಂಡು ಆಮೇಲೆ ಎರಡನೇ ಮದುವೆ ಮಾಡ್ಕೊಳ್ಳಿ. ಸುಖವಾಗಿ ಸಂತೋಷವಾಗಿರ್ತೀರಾ. ಆಮೇಲೆ ಈ ಎರಡನೇ ಮದುವೆ ಅನ್ನೋದು ಕೇವಲ ಡಿವೋರ್ಸ್ ಆದವ್ರು ಮಾತ್ರ. ಗುರುಗಳೇ ನನಗೆ ಮದುವೆ ಆಗಿದೆ, ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ನನ್ನ ಪ್ರೊಫೈಲ್ ಮ್ಯಾಚ್ ಕೊಡಿದ್ರೆ ಆಗಲ್ಲ. ಯಾರ್ಯಾರ್ದು ಡಿಗ್ರಿ ಕಾಪಿ ಇದೆಯೋ, ಡಿವೋರ್ಸ್ ಕಾಪಿ ಇದೆಯೋ ಅಂಥವ್ರಿಗೆ ಮಾತ್ರ ಅವಕಾಶ ಇರುತ್ತೆ, ಬೇರೆ ಯಾರಿಗೂ ಅವಕಾಶ ಇರಲ್ಲ. ಪ್ರಾಪರ್ ರೀಸನ್ನು ಇರಬೇಕು. ಆಮೇಲೆ ಮಕ್ಕಳಿರೋರು ಬೇಕಾ ಬೇಡವಾ, ಆಮೇಲೆ ಕ್ಯಾಸ್ಟ್ ವೈಸು ಈ ಥರದ್ದೆಲ್ಲವೂ ಇರುತ್ತೆ. ನಿಮ್ಗೆ ಏನು ಬೇಕೋ ನಿಮ್ಮ ಮನಸ್ಸಿಗೆ ಅದೆಲ್ಲ ಕ್ಲೀನಾಗಿ ಬರೆದು ಕಳಿಸಿ. ಅದಕ್ಕೆ ಮ್ಯಾಚ್ ಆಗುವಂಥ ಹುಡುಗ ಅಥವಾ ಹುಡುಗಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಮಾಡಿ ನಿಮಗೆ ಸಹಕಾರ ಕೊಡೋದ್ರಲ್ಲಿ ಸದಾ ಮುಂದಿರ್ತೀವಿ. ಒಳ್ಳೆಯದಾಗಲಿ. ಅಕಸ್ಮಾತ್ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಕೆಳಗಡೆ ಕಾಣ್ತಿದೆಯಲ್ಲ ನಂಬರು 8431384001 ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತಾರೆ. ಅದರಂತೆ ನೀವು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಮತ್ತೊಮ್ಮೆ ಸದಾಕಾಲ ನಿಮ್ಮ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.